ಇದೇ 26ನೇ ತಾರೀಕು ರಿಲೀಸ್ ಆಗ್ತಾ ಇರುವಂಥದ್ದು. ಹಾಗೆ ಈ ಸಿನಿಮಾದಲ್ಲಿ ಒಂದೊಳ್ಳೆ ಅದ್ಭುತವನ್ನು ಮಾಡಿ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ ಅಂತ ಹೇಳಿದರೆ ತಪ್ಪಲ್ಲ. ಬಿಗ್ ಬಾಸ್ ಮೂಲಕ ತಮ್ಮದೇ ಆದ ಚಾಪುಣ್ಯತೆಯನ್ನು ಮೂಡಿಸಿ ಇವಾಗ ಮತ್ತೆ 26ನೇ ತಾರೀಕು ವಿಲನ್ ಶೇಡಲ್ಲಿ ಕಾಣಿಸ್ಕೋತಾ ಇರುವಂತಹ ವಿನಯ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಗ್ತೀನಿ. ಸರ್, ಮೊದಲೇದಾಗಿ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಮೊದಲೇದಾಗಿ ಕೇಳಬೇಕು, ನಾವು ನಿಮ್ಮನ್ನ ಹೀರೋ ಆಗಿ ನೋಡೋದಕ್ಕಿಂತ ವಿಲನ್ ಆಗಿ ಕಾಣಿಸ್ಕೊಳ್ಳೋದು ಜಾಸ್ತಿ ಆಗಿದೆ. ಬಟ್ ಒಂದಷ್ಟು ಜನಕ್ಕೆ ಹೀರೋ ಆಗಿ ಕಾಣಬೇಕು ಅನ್ನುವಂಥದ್ದಿದೆ. ಬಟ್ ಬಲರಾಮನ ದಿನಗಳಲ್ಲಿ ವಿಲನ್ ಆಗಿ ಕಾಣಿಸ್ಕೋತಾ ಇದ್ದಾರೆ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಮೇಡಮ್, ಈ ಹೀರೋ ಆಗೋದಕ್ಕೆ ನಂಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಇಲ್ಲ. ವಿಲನ್ ಇಸ್ ಲೈಕ್ ಐ ಥಿಂಕ್ ಐ ಮೇಡ್ ಫಾರ್ ಇಟ್. ಸೊ ನಾನು ಬಿಗ್ ಬಾಸ್ ಎಂಟ್ರ್ ಆದಾಗಿಂದನೂ ಅಷ್ಟೇ, ನನಗೆ ಸ್ಟಾರ್ಟಿಂಗ್ ಸಾಂಗೇನೆ ಐ ಆಮ್ ವಿಲನ್ ಅಂತ ಹಾಕಿದ್ರು. ಸೊ ನಮ್ಮ ಕನ್ನಡ ಇಂಡಸ್ಟ್ರಿಗೆ ನಾನು ಮುಂಚೆಯಿಂದನೂ ಹೇಳ್ತಾ ಇದ್ದೀನಿ, ನಮ್ಮಲ್ಲೇ ಸಾಕಷ್ಟು ವಿಲನ್ಗಳಿದ್ದಾರೆ, ಹೊರಗಡೆಯಿಂದ ತರೋದು ಬೇಡ. ಸೊ ಅದನ್ನು ಐ ಥಿಂಕ್ ವಿ ಆರ್ ಕೀಪಿಂಗ್ ಇಟ್ ಅಪ್ ವಿತ್ ದಿಸ್ ಮೂವಿ. ಈ ಮೂವಿನಲ್ಲಿ ನೋಡಿದ್ರೆ ನೀವು ಆಲ್ಮೋಸ್ಟ್ ಎಲ್ಲ ವಿಲನ್ಗಳನ್ನೇ ಇರೋದು. ಆ್ಯಂಡ್ ಈ ಸಿನಿಮಾ ರಿಲೀಸ್ ಆದಮೇಲೆ ನಮ್ಮ ಇಂಡಸ್ಟ್ರಿಗೆ ಮಿನಿಮಮ್ ಅಂದರೂ ಒಂದು 15ರಿಂದ 20 ಜನ ಒಳ್ಳೆ ವಿಲನ್ಗಳು ಸಿಗ್ತಾರೆ. ಸೊ ಐ ಲವ್ ಪ್ಲೇಯಿಂಗ್ ವಿಲನ್ಸ್ ಮ್ಯಾಡಮ್. ಆ್ಯಂಡ್ ವಿಲನ್ಗಳಿಗೆ ಒಂದು ಬೌಂಡ್ರಿ ಇರೋದಿಲ್ಲ. ಈ ಹೀರೋಗೆ ಒಳ್ಳೆಯವನಾಗಿರಬೇಕು, ಅಗೇನ್ ಒಳ್ಳೆ ಬಾಯ್ ಫ್ರೆಂಡ್ ಆಗಿರಬೇಕು, ಒಳ್ಳೆ ಮಗ ಆಗಿರಬೇಕು. ವಿಲನ್ ಇಸ್ ಚಿಲ್. ನೀವು ವಿಲನ್ನ ಹೇಗೆ ಬೇಕಾದ್ರೂ ತೋರಿಸ್ಬೋದು. ಒಂದು ಕಾಮಿಡಿ ವಿಲನ್ ಆಗಿ ತೋರಿಸ್ಬೋದು, ಸೀರಿಯಸ್ ವಿಲನ್ ಆಗಿ ತೋರಿಸ್ಬೋದು, ಸೈಕೋಪ್ಯಾತ್ ಆಗಿ ತೋರಿಸ್ಬೋದು. ಸೊ ದೇರ್ ಆರ್ ನೋ ಬೌಂಡ್ರೀಸ್ ಫಾರ್ ವಿಲನ್. ಐ ಲವ್ ಪ್ಲೇಯಿಂಗ್ ವಿಲನ್. ಸರ್, ವಿಲನ್ ಆಗಿ ಕಾಣಿಸ್ಕೊಳ್ಳೋದಕ್ಕೆ ಈ ಹಿಂದೆಗಳು ಪಾತ್ರಗಳನ್ನು ನೀವು ಮಾಡಿದ್ದೀರಾ. ಬಟ್ ಒಂದೊಂದು ಶೇಡಲ್ಲಿ ಒಂದೊಂದು ರೀತಿಯ ವಿಭಿನ್ನತೆ. ಇದರಲ್ಲಿ ಯಾವ ರೀತಿ ವಿಭಿನ್ನತೆ ಕಾಣ್ಬೋದು? ಆ್ಯಕ್ಚುಲಿ ನಾನು ಹೆಂಗೆ ಹೇಳಕ್ಕೆ ಬರ್ತೀನಿ, ವಿಲನಲ್ಲೂ ಸ್ವಲ್ಪ ಒಳ್ಳೆಯವನಾಗಿರ್ತಾನೆ. ಸೊ ಇದರಲ್ಲಿ ಹೇಗೆ ಅಂತ ಇದರಲ್ಲಿ ವಿಲನ್ ಅಂದರೆ ಮೇಡಮ್, ದೇ ಆರ್ ಟೂ ಫೇಸಸ್ ಫಾರ್ ಎವ್ರಿ ಒನ್. ಅಂದರೆ ನಮ್ಮದು ಒಂದು ಮುಖ 2 ಥರ ಮುಖ ಇರುತ್ತೆ. ಮನೇಲಿ ಒಂಥರ, ಹೊರಗಡೆ ಒಂಥರ. ಯಾರ್ಯಾರ ಹತ್ರ ಯಾವ್ಯಾವ ಥರ ಇರಬೇಕೋ ಆ ಥರ ಒಂದು ಮಾಸ್ಕ್ ಹಾಕ್ಕೊಂಡು ತಿರುಗೋರು ಪ್ರತಿಯೊಬ್ಬರೂ ಅಷ್ಟೇ. ಸೇಮ್ ವೇ ಈ ಸಿನಿಮಾನಲ್ಲಿ ಮನೆಯಲ್ಲಿ ಅವನು ಫ್ಯಾಮಿಲಿ ಮ್ಯಾನ್, ಹೆಂಡ್ತಿ ಇರ್ತಾರೆ, ಅಕ್ಕ ಅಮ್ಮ ಎಲ್ಲ ಇರ್ತಾರೆ. ಮನೆ ವಿಷಯ ಬಂದಾಗ, ಮನೆಗೆ ಬಂದಾಗ ಹಿ ವಿಲ್ ರಿವರ್ಟ್ ಬ್ಯಾಕ್. ಇದೇ ರೀತಿ ಒಂದು ಹೊರಗಡೆ ಬಿಸ್ನೆಸ್ನ ಮನೆ ಒಳಗೋರ್ಗೂ ಆವಾಗ ಒಂದು ರೌಡಿಸಮ್ನಲ್ಲಿ ಒಂದು ಎಥಿಕ್ಸ್ ಇತ್ತು, ನೋ ಟಚಿಂಗ್ ಫ್ಯಾಮಿಲಿ ಅನ್ನೋದು. ಸೊ ಅದೆಲ್ಲ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ ಹಿ ಗೆಟ್ಸ್ ಇನ್ ಟು ದ ಆ್ಯಕ್ಷನ್. ನೋಡೋಣ ಏನಾಗುತ್ತೋ ಅದು ಅನ್ನೋ ರೀತಿ. ಇವತ್ತು ಟ್ರೇಲರ್ ಕೂಡ ಲಾಂಚ್ ಆಯಿತು. ಬಹಳ ಅದ್ಭುತವಾಗಿ ಕಾಣಿಸ್ಕೊಂಡಿದ್ದೀರಾ. ಒಳ್ಳೊಳ್ಳೆ ಡೈಲಾಗ್ಗಳು, ಗೆಟಪ್ಪಲ್ಲೇ ಬಂದಿದ್ದೀರಾ. ಏನು ಹೇಳ್ತೀರಾ? ಇಲ್ಲ, ನಾನು ಮುಂಚೆಯಿಂದನೂ ಅದೇ ಹೇಳ್ತಾಯಿದ್ದೀನಿ. ಈ ಸಿನಿಮಾನಲ್ಲಿ ನನ್ನ ಗೆಟಪ್ಪು ಆ್ಯಂಡ್ ಡೈಲಾಗ್ಸ್ ಆಗಲಿ, ಲ್ಯಾಂಗ್ವೇಜ್ ಆಗಲಿ ತುಂಬ ವಿಭಿನ್ನವಾಗಿದೆ. ಆ್ಯಂಡ್ ಆಲ್ ಥ್ಯಾಂಕ್ಸ್ ಟು ದ ಟೀಮ್, ಬಿಕಾಸ್ ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಈ ಪಾತ್ರನ. ಆ್ಯಂಡ್ ಫಸ್ಟ್ ಟೈಮ್ ಈ ಥರ ಒಂದು ಪಾತ್ರ ಪ್ಲೇ ಮಾಡ್ತಿರೋದು. ನೀವು ಟ್ರೇಲರ್ನಲ್ಲಿ ನೋಡಿರ್ಬೋದು, ತುಂಬ ರಾ ಆಗಿ ತುಂಬ ರಗೆಡ್ ಆಗಿದೆ. ಸೊ ಐ ಜಸ್ಟ್ ಎಂಜಾಯ್ಡ್ ಪ್ಲೇಯಿಂಗ್ ದಿಸ್ ಕ್ಯಾರೆಕ್ಟರ್. ಸರ್, ಬಿಗ್ ಬಾಸಲ್ಲಿ ಒಂದು ರೀತಿ ಕಾಣಿಸ್ಕೊಂಡಿದ್ರಿ, ಇಲ್ಲಿ ಒಂದು ರೀತಿ ವಿಭಿನ್ನತೆ, ಪಾತ್ರಗಳು ಬೇರೆ ಬೇರೆ ಇರುತ್ತೆ. ಬಟ್ ಈಗ ಕೇಳಲೇಬೇಕು ನಾನು, ಬಿಲ್ಲರಂಗ ಭಾಷಾದಲ್ಲೂ ಕೂಡ ಕಾಣಿಸ್ಕೋತಾ ಇದ್ದೀರಾ. ನೆಗೆಟಿವು ನೆಕ್ಸ್ಟ್ ಪ್ರೋಗ್ರಾಮ್ನಲ್ಲಿ ಇನ್ನೇನು ಸಿಗ್ತಿರಲ್ಲ, ಹೇಳ್ತೀನಿ ಅವಾಗ. ಮತ್ತೆ ಕೇಳಲೇಬೇಕು. ಆ್ಯಕ್ಚುಲಿ ನೀವೇ ಕೂಡ ಅಷ್ಟೇ, ನಾನು ನೆಕ್ಸ್ಟ್ ಪ್ರಾಜೆಕ್ಟ್ ಬರ್ತಾ ಇದೆ ಅಂತ ಹೇಳಿ ಅಲ್ಲಿ ಟ್ಯಾಗ್ ಲೈನ್ ಹಾಕಿದ್ರಿ, BRB ಅಂತ ಹೇಳಿ. ಅದರಲ್ಲೇ ಗೊತ್ತಾಗ್ತಾ ಇದೆ ಬಿಲ್ಲರಂಗ ಭಾಷೆಯಲ್ಲಿ ವಿನಯ್ ಗೌಡ ಅವರು ಕಾಣಿಸ್ಕೋತಾ ಇದ್ದಾರೆ ಅನ್ನುವಂಥದ್ದು. ಸೊ ಯಾವ ಪಾತ್ರ ಅಂತ ಕೇಳಕ್ಕೆ ಹೋಗಲ್ಲ, ವಿಲನ್ನೇ ಇರ್ಬೋದು ಐ ಥಿಂಕ್. ಬಟ್ ಹೇಗೆ, ಏನು ಅನ್ನುವಂಥದ್ದು. ಬಿಲ್ಲರಂಗ ಭಾಷಾ ವಾಸ್ ದ ಫಸ್ಟ್ ಪ್ರಾಜೆಕ್ಟ್ ದಟ್ ಐ ವಾಸ್ ಆಫರ್ಡ್ ಬಿಗ್ ಬಾಸಿಂದ ಹೊರಗೆ ಬಂದ ಮೇಲೆ. ಆ್ಯಂಡ್ ಅದು ಮಧ್ಯದಲ್ಲಿ ಒಂದಷ್ಟು ಸೆಟ್ಗಳು ಅದೆಲ್ಲ ಗ್ಯಾಪ್ ತೊಗೊಂಡ್ರು. ಆ್ಯಂಡ್ ದೇ ಆರ್ ವರ್ಕಿಂಗ್ ರಿಯಲಿ ಹಾರ್ಡ್ ಫಾರ್ ಇಟ್. ಐ ಥಿಂಕ್ ಬಹುಶಃ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಬಿಗ್ ಬಜೆಟ್, ಮೆಗಾ ಬಜೆಟ್ ಸಿನಿಮಾ ಆ್ಯಂಡ್ ಫ್ಯೂಚರಿಸ್ಟಿಕ್ ಸಿನಿಮಾ, ಒಂದು ಕಲ್ಕಿ ಆಗಿರ್ಬೋದು, ಆ ಥರ ಒಂದು ಸಿನಿಮಾ ನೋಡೋದಕ್ಕೆ ಐ ಥಿಂಕ್ ಆಡಿಯನ್ಸ್ ಶುಡ್ ಬಿ ಪ್ರಿಪೇರ್ಡ್. ಆ್ಯಂಡ್ ಐ ಥಿಂಕ್ ಇಟ್ ಈಸ್ ಕಮಿಂಗ್ ಇನ್ 2 ಇನ್ಸ್ಟಾಲ್ಮೆಂಟ್ಸ್. ಸೊ ತುಂಬ ಚೆನ್ನಾಗಿದೆ. ಆ್ಯಂಡ್ ಒಂದಷ್ಟು ನಾನು ಏನು ಹೇಳೋ ಹಂಗಿಲ್ಲ. ಐ ಆಮ್ ವೆರಿ ಎಕ್ಸೈಟೆಡ್ ಫಾರ್ ದಟ್ ಮೂವಿ ಆಸ್ ವೆಲ್. ನೆಕ್ಸ್ಟ್ ಮಂತಿಂದ ಶೂಟ್ ಸ್ಟಾರ್ಟ್ ಆಗ್ತಾಯಿದೆ. ಸುದೀಪ್ ಸರ್ ಏನಂದ್ರು ಮೊದಲನೇದಾಗಿ ನೀವು ಆಯ್ಕೆಗೆ? ಆ್ಯಕ್ಚುಲಿ ಗೊತ್ತಿರುತ್ತೆ, ಬಟ್ ಏನಂದ್ರು ಅಂತ. ಇನ್ಫ್ಯಾಕ್ಟ್ ಸುದೀಪ್ ಸರನ್ನೇ ಆ್ಯಕ್ಚುಲಿ he was the one who said talk to Anup sir. ಸೊ ಅನೂಪ್ ಸರ್ ಹತ್ರ ಮಾತಾಡಿದಾಗ ವಿ ಆಲ್ ಡಿಸ್ಕಸ್ ಆ್ಯಂಡ್ ಒಂದು ಪರ್ಫೆಕ್ಟ್ ಕ್ಯಾರೆಕ್ಟರ್ ಒಂದು ಫಿಕ್ಸ್ ಮಾಡಿದ್ರು. ಆ್ಯಂಡ್ ಫಾರ್ ದ್ಯಾಟ್ ದರ್ ಇಸ್ ಲಾಟ್ ಆಫ್ ವರ್ಕೌಟ್ಸ್ ವಿಚ್ ಐ ಆಮ್ ಡೂಯಿಂಗ್ ನೌ.
ಆ ಫ್ರೇಮು ಆ ಬಾಡಿ ವರ್ಕು ಇದೇ ಥರ ಬೇಕು ಅಂತ ತುಂಬ ಪರ್ಟಿಕ್ಯುಲರ್ ಇದಾಗಿದೆ. ಹೇರ್ ಸ್ಟೈಲ್ ಆಗಲಿ, ಲುಕ್ ಆಗಲಿ, ಇಟ್ ಈಸ್ ವೆರಿ ಡಿಫ್ರೆಂಟ್. ಅಂದರೆ ನಾನು ಹೇಳಿದ್ರೆ ತುಂಬ ಹೇಳ್ಬಿಡ್ತೀನಿ. ಸೊ ಐ ವಾಂಟ್ ಯು ಪೀಪಲ್ ಟು ಬಿ ಕ್ಯೂರಿಯಸ್ ಆನ್ ದ್ಯಾಟ್. ನೆಕ್ಸ್ಟ್ ಮಂತ್ ಅಷ್ಟೊಂದು ಗೊತ್ತಾಗತ್ತೆ, ಒಂದಷ್ಟು ಫೋಟೋಸು, ಒಂದಷ್ಟು ಲುಕ್ಕು ಎಲ್ಲ ಈಚೆ ಬರುತ್ತೆ. ನೀವೆಷ್ಟು ವೆಯ್ಟ್ ಮಾಡ್ತಾ ಇದ್ದೀರಾ ಆ ಒಂದು ಪ್ರಾಜೆಕ್ಟ್ಗೆ? ಆ್ಯಕ್ಚುಲಿ ಶೂಟಿಂಗ್ ಕೂಡ ಸ್ಟಾರ್ಟ್ ಆಗಿದೆ ಅಂತ ಕೇಳ್ಪಟ್ಟೆ. ಶೂಟಿಂಗ್ ಆ್ಯಕ್ಚುಲಿ ಇವತ್ತಿಂದ ಸ್ಟಾರ್ಟ್ ಆಗಿದೆ ಆ್ಯಂಡ್ ನಂದು ನೆಕ್ಸ್ಟ್ ಮಂತ್ 13th ಶೂಟ್ ಇದೆ. ಐ ಆಮ್ ಡೆಸ್ಪ್ರೆಟ್ಲಿ ವೇಟಿಂಗ್ ಫಾರ್ ಇಟ್ ಬಿಕಾಸ್ ಬಿಗ್ ಬಾಸಿಂದ ಹೊರಗೆ ಬಂದಿದ ತಕ್ಷಣ ನನಗೆ ಬಂದಿರೋ ಅಂಥ ಫಸ್ಟ್ ಆಫರ್ ಅದು. ಆ್ಯಂಡ್ ಇಟ್ ಈಸ್ ಟೇಕಿಂಗ್ ಟೈಮ್ ಬಿಕಾಸ್ ತುಂಬ ಕೆಲಸ ಇದೆ ಅದಕ್ಕೆ. ಸೆಟ್ ವರ್ಕ್ ಆಗಲಿ ಆ್ಯಂಡ್ ಕಾಸ್ಟ್ಯೂಮ್ಸ್ ಆಗಲಿ ತುಂಬ ವಿಭಿನ್ನವಾಗಿ ಮಾಡ್ತಾ ಇದ್ದಾರೆ. ಸೊ ಇಟ್ ಈಸ್ ಟೇಕಿಂಗ್ ಲಿಟಲ್ ಟೈಮ್, ಬಟ್ ನೌ ದ ಟೈಮ್ ಇಸ್ ಕಮ್. ನೆಕ್ಸ್ಟ್ ಮಂತಿಂದ ವಿ ಆರ್ ಶೂಟಿಂಗ್. ಸರ್, ಆಪರ್ಚುನಿಟಿಗೆ ಏನು ಕಮ್ಮಿ ಇಲ್ಲ ವಿನಯ್ ಗೌಡ ಅವರಿಗೆ, ಬಟ್ ಈ ಪಾತ್ರದಿಂದ ಎಲ್ಲಿ ತನಕ ಹೋಗಿ ನಿಲ್ಬೋದು ವಿನಯ್ ಗೌಡ ಅವರು ಅಂತ? ಮೇಡಮ್, ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ನಿನ್ನೆ ನೈಟ್ ನಮ್ಮ ಶ್ರೇಯಸ್ ಸರ್ ಹತ್ರ ಮಾತಾಡ್ತಿದ್ದೆ, ಪ್ರೊಡ್ಯೂಸರ್ ಹತ್ರ. ಸೊ ಸಂತೋಷ್ ನಾರಾಯಣ್ ಸರ್, ಹೂಸ್ ಅ ಪ್ಯಾನ್ ಇಂಡಿಯಾ ಮ್ಯೂಸಿಕ್ ಡೈರೆಕ್ಟರ್, ವೆಲ್ ನೋನ್ ಇನ್ ದ ವರ್ಲ್ಡ್. ಸೊ ಅವರು ನಮ್ಮ ಶ್ರೇಯಸ್ ಸರ್ಗೆ ಫೋನ್ ಮಾಡಿ ಒಂದು 1/2 to 45 minutes ಮಾತಾಡಿದ್ದಾರೆ ಅಬೌಟ್ ಮೈ ಕ್ಯಾರೆಕ್ಟರ್. ನನ್ನ ಕ್ಯಾರೆಕ್ಟರ್ಗೆ ಒಂದು ಸಪ್ರೇಟ್ BGM ಮಾಡಿ ಆ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ, ಒಂದು ಮ್ಯೂಸಿಕ್ ಬಿದ್ರೇ ಒಂದು ಕ್ಯಾರೆಕ್ಟರ್ ಎದೊಳೋದು. ಸೊ ಆ ಕ್ಯಾರೆಕ್ಟರ್ಗೆ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಆ್ಯಂಡ್ ಹಿ ಹ್ಯಾಸ್ ಟೋಲ್ಡ್ ಪರ್ಟಿಕ್ಯುಲರ್ಲಿ ವಿನಯ್ ಅವ್ರಿಗೆ ಹೇಳಿ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಯಾವುದೇ ಬಂದರೂ ಟು ಚೂಸ್ ವೆರಿ ಕೇರ್ಫುಲಿ, ಬಿಕಾಸ್ ಆಫ್ಟರ್ ದಿಸ್ ಮೂವಿ ಯು ವಿಲ್ ಗೆಟ್ ಲಾಟ್ ಆಫ್ ಆಪರ್ಚುನಿಟೀಸ್, ಬಟ್ ಚೂಸ್ ದ ಮೂವೀಸ್ ಪ್ರಾಪರ್ಲಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಆಗಲೇ ತಮಿಳು ತೆಲುಗುನೆಲ್ಲ ಸ್ವಲ್ಪ ಟಾಕ್ಸ್ ಆಗ್ತಾಯಿದೆ. ಆ್ಯಂಡ್ ಫಸ್ಟ್ ನಮ್ಮ ಕನ್ನಡನ ಮುಗಿಸ್ಕೊಂಡು ಕನ್ನಡದಲ್ಲಿ ಒಂದು ಹಿಟ್ ಕೊಟ್ಟು ಆಮೇಲೆ ಮುಂದಕ್ಕೆ ನೋಡೋಣ ಅಂತ. ಸರ್, ಇದನ್ನ ಹೊರತುಪಡಿಸಿ ನನಗೆ ಗೊತ್ತಿದೆ ನೀವು ಇದ್ರ ಬಗ್ಗೆ ಬಿಟ್ಕೊಡಲ್ಲ ಅಂತ, ಬಟ್ ಇಟ್ಸ್ ಫೈನ್. ಇದನ್ನ ಹೊರತುಪಡಿಸಿ ಬಿಗ್ ಬಾಸ್ 13 ಬರ್ತಾ ಇದೆ, ಶುರು ಆಗ್ತಾ ಇದೆ. ಏನು ಹೇಳ್ತೀರಾ? ನಿಮ್ಮ ಪ್ರಕಾರ ಯಾರ್ಯಾರು ಬರ್ಬೋದು ಅಂದ್ಕೊಂಡಿದ್ದೀರಾ? ಯಾರು ಬರಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ? ಐ ಹ್ಯಾವ್ ನೋ ಕ್ಲೂ ಮೇಡಮ್, ಬಿಕಾಸ್ ಅದು ತುಂಬ ಬಿಗ್ ಬಾಸ್ ಒಂದು ಆಡಿಷನ್ಸೇ ಒಂದು ತುಂಬ ಪ್ರೈವೇಟಾಗಿ ನಡೆಯುತ್ತೆ. ಆ್ಯಂಡ್ ದಿಸ್ ಟೈಮ್ ಐ ಥಿಂಕ್ ದೇ ಹ್ಯಾವ್ ಆಪ್ಟೆಡ್ ಫಾರ್ ನಾರ್ಮಲ್ ಪಬ್ಲಿಕ್ ಆಲ್ಸೋ. ಸೊ ಕಾಮನ್ ಮ್ಯಾನ್ಗೂ ಈ ಸಲ ಆಪರ್ಚುನಿಟಿ ಇದೆ. ಐ ಥಿಂಕ್ ಗುಡ್ ಟ್ಯಾಲೆಂಟ್ಸ್ ಶುಡ್ ಕಮ್. ನೋಡಿ, ಅಲ್ಲಿ ಬಂದು ಜಗಳ ಆಡೋದ್ರಿಂದ, ಕಿರ್ಚಾಡೋದ್ರಿಂದ ನಥಿಂಗ್. ಸುಮ್ಮನೆ ಅದು ಆ ರೀತಿ ಇದ್ದರೆ ಮಜಾ ಇರೋದಿಲ್ಲ. ಒಂದು ಟ್ಯಾಲೆಂಟ್ ಅನ್ನೋದು ಬಂದರೆ, ಆ್ಯಂಡ್ ಇಟ್ಸ್ ಅನ್ ಆಪರ್ಚುನಿಟಿ ಟು ಎವ್ರಿ ಒನ್ ನೌ ಟು ಶೋಕೇಸ್ ದೇರ್ ಟ್ಯಾಲೆಂಟ್. ನಾನು ಜಗಳ ಆಡ್ಬಿಡ್ತೀನಿ, ನಾನು ಯಾರನ್ನೂ ಬಿಡೋದಿಲ್ಲ, ಇದೆಲ್ಲ ನಾನ್ ಸೆನ್ಸ್. ಬನ್ನಿ, ನಿಮ್ಮ ಟ್ಯಾಲೆಂಟ್ ತೋರಿಸ್ಕೊಳ್ಳಿ. ಬಿಕಾಸ್ ಆಫ್ಟರ್ ಬಿಗ್ ಬಾಸ್ ಅನ್ನೋದನ್ನು ಯೋಚನೆ ಮಾಡಬೇಕು. ಹೊರಗಡೆ ಬಂದು ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರಾ, ವಾಟ್ ಈಸ್ ಯುವರ್ ಗೋಲ್, ಅದನ್ನು ಪೋರ್ಟ್ರೇ ಮಾಡೋದಕ್ಕೆ ಬಿಗ್ ಬಾಸ್ ಸ್ಟೇಜ್ ಇಸ್ ಲೈಕ್ ಪರ್ಫೆಕ್ಟ್ ಸ್ಟೇಜ್, ವಿಚ್ ಐ ಟುಕ್ ಇಟ್. ನಾನು ವಿಲನ್ ಆಗಬೇಕಾಗಿತ್ತು, ಐ ಪೋರ್ಟ್ರೇಡ್ ಅ ವಿಲನ್ ದೇರ್. ಸೊ ನನಗೆ ಇಷ್ಟು ಆಪರ್ಚುನಿಟಿ ಸಿಗ್ತಾಯಿದೆ. ಆ್ಯಂಡ್ ಹೂ ಎವರ್ ಇಸ್ ಗೆಟಿಂಗ್ ಸೆಲೆಕ್ಟೆಡ್, ಐ ವಿಶ್ ದೆಮ್ ಆಲ್ ದಿ ಬೆಸ್ಟ್. ದಿಸ್ ಟೈಮ್ ಬಿಗ್ ಬಾಸ್ ಆಲ್ಸೋ ಇಸ್ ಗೋನ್ ಟು ಬಿ ಮೇಜರ್ ಬ್ಲಾಕ್ ಬಸ್ಟರ್ ಥರ ಇರುತ್ತೆ. ಬಿಕಾಸ್ ಕಾಮನ್ ಮೆನ್ ಇರ್ತಾರೆ, ಮೇ ಬಿ ಸೆಲೆಬ್ರಿಟೀಸು ಇರ್ತಾರೆ, ಎಲ್ಲ ಜುಗಲ್ಬಂದಿ ಚೆನ್ನಾಗಿರುತ್ತೆ. ಸರ್, ಇದನ್ನ ಹೊರತುಪಡಿಸಿ ಕೊನೆಯದಾಗಿ ಪ್ರಶ್ನೆ, ಬಿಲ್ಲರಂಗದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರೆ ಅದನ್ನ ಹೊರತುಪಡಿಸಿ ಕೇಳೋದಾದರೆ, ಯಾವುದಾದ್ರೂ ಒಂದು ಸಿನಿಮಾ ಕಿಚ್ಚ ಸುದೀಪ್ ಸರ್ ಜೊತೆಯಲ್ಲಿ ಇರುವವರು, ಒಡನಾಟವನ್ನು ಹೊಂದಿರುವವರು ಯಾರಾದರೂ ಸಿನಿಮಾ ಮಾಡಿದ್ರೆ ಅಲ್ಲಿ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ ಬಂದುಬಿಡುತ್ತೆ. ಒಂದಷ್ಟು ಜನ ಮಾತಾಡ್ತಾರೆ, ಸುದೀಪ್ ಸರ್ ಅವ್ರ ಜೊತೆ ಯಾರು ಚೆನ್ನಾಗಿರ್ತಾರೋ ಅವ್ರಿಗೆ ಮಾತ್ರ ಸಿನಿಮಾದಲ್ಲಿ ಆಪರ್ಚುನಿಟಿ ಕೊಡ್ತಾರೆ, ಇಲ್ಲ ಅಂದರೆ ಹೀಗೆ ತಿರುಗೂ ನೋಡಲ್ಲ ಅನ್ನುವಂತಹ ಮಾತುಗಳು ಸಾಕಷ್ಟು. ಅದು ಅಂಥವ್ರಿಗೆ ಏನು ಹೇಳ್ತೀರಾ ಅಂತ? ಮೇಡಮ್, ಸುದೀಪ್ ಸರ್ ಜೊತೆನಲ್ಲಿ ಇರೋರಿಗೆ ಚಾನ್ಸ್ ಕೊಡ್ತಾರೆ ಅನ್ನೋದು ತುಂಬ ಸುಳ್ಳು. ವಾಟ್ ಹಿ ಡಸ್ ಇಸ್ ಹಿ ಸೀಸ್ ದ ಟ್ಯಾಲೆಂಟ್. ನಿಮಗೆ ಕೇಪಬಿಲಿಟಿ ಇದ್ದರೆ ನಿಮಗೆ ಆಪರ್ಚುನಿಟಿ, ನಾನು ಇವ್ರನ್ನ ತಗೋ ಅವ್ರನ್ನ ತಗೋ ಅಂತ ಯಾವತ್ತೂ ಹೇಳಿದವ್ರಲ್ಲ. ಆಡಿಷನ್ ಮಾಡಿರಿ, ಇಫ್ ದ ಕ್ಯಾರೆಕ್ಟರ್ ಸೂಟ್ಸ್, ಲೆಟ್ ದ ಡೈರೆಕ್ಟರ್ ಡಿಸೈಡ್ ಆನ್ ಇಟ್ ಅನ್ನೋ ರೀತಿನಲ್ಲಿ ಹೇಳೋದವರು. ಇವರೇ ಬೇಕು ನನಗೆ, ಇವ್ರನ್ನೇ ಹಾಕ್ಕೊಳ್ರಿ, ಇವರೆಲ್ಲ ನಮ್ಮ ಹುಡುಗರು. ಹಿ ನೆವರ್ ಡಸ್ ದ್ಯಾಟ್. ಆ್ಯಂಡ್ ಸಿನಿಮಾಗೂ ಅಷ್ಟೇ, ಎಷ್ಟು ಡೆಡಿಕೇಟೆಡಾಗಿ ಮಾಡ್ತಾರೆ ಅಂದರೆ, ಪೇಮೆಂಟ್ ವೈಸ್ ಇರಲಿ, ಇನ್ನೊಂದಿರಲಿ, ಸಿನಿಮಾಗೆ ಹಾಕಿದ್ರೆ ಇನ್ನೂ ಮಜವಾಗಿ ಬರುತ್ತೆ. ಸಿನಿಮಾ ಪ್ರಮೋಷನ್ಸ್ಗೆ ಹಾಕಿದ್ರೆ ಇನ್ನೂ ಪ್ರಮೋಷನ್ಸ್ ಮಜವಾಗಿ ಬರುತ್ತೆ. ಲೆಟ್ಸ್ ವರ್ಕ್ ಆ್ಯಸ್ ಅ ಟೀಮ್ ಅಂತ ಹೇಳೋದವರು. ಅವರು ರೆಫರ್ ಮಾಡಿ ಇವ್ರನ್ನೇ ತೊಗೊಳ್ಳಿ ಅವ್ರನ್ನೇ ತೊಗೊಳ್ಳಿ ಅಂತ ಯಾವತ್ತೂ ಹೇಳೋದಿಲ್ಲ. ಟ್ಯಾಲೆಂಟ್ ಇದ್ದರೆ, ನೀವು ಹೊಸ ಟ್ಯಾಲೆಂಟ್ ಎಷ್ಟು ಜನ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಸೊ ಒನ್ಲಿ ಟ್ಯಾಲೆಂಟ್ ವರ್ಕ್ಸ್ ಹಿಯರ್. ಇನ್ಫ್ಲೂಯೆನ್ಸ್ ಒಂದು ಎಂಟ್ರಿ, ಒಂದು ಇದು ಕೊಡ್ಬೋದು ಅಷ್ಟೇ. ವಡ್ ಯು ಕಾಲ್, ಒಂದು ಫ್ರೀಡಮ್ ಕೊಡ್ಬೋದು, ಆಡಿಷನ್ಗೆ ಹೋಗ್ಬೋದು ಅನ್ನೋದು. ಬಟ್ ಆಡಿಷನ್ಸ್ನಲ್ಲಿ ಸೆಲೆಕ್ಟ್ ಆದರೆ ಮಾತ್ರ ಸಿನಿಮಾನಲ್ಲಿ ಚಾನ್ಸ್ ಆಗೋದು ಮೇಡಮ್, ಅದರ್ವೈಸ್ ಅದೆಲ್ಲ ಸುಳ್ಳು. ಆ್ಯಂಡ್ ಮಾತಾಡೋರ್ಗೆ ಏನು ಮೇಡಮ್, ಮಾತಾಡ್ತಾನೆ ಇರ್ತಾರೆ. ಅವ್ರಿಗೆಲ್ಲ ಪಾಪ ಒಂದಷ್ಟು ಇರುತ್ತೆ ಒಳಗಡೆ, ನಮ್ಗೆ ಆಗ್ತಿಲ್ವಲ್ಲ,
ಈ ನನ್ನ ಮಕ್ಕಳು ಆರಾಮಾಗಿ ಮಾಡ್ತಾ ಇದ್ದಾರಲ್ಲ ಅನ್ನೋದು ಒಂದು ತಲೆನಲ್ಲಿರುತ್ತೆ. ಕಷ್ಟಪಟ್ಟು ಬಂದು ಆಡಿಷನ್ಸ್ ಅಟೆಂಡ್ ಮಾಡಿ ನಿಮ್ಮ ಟ್ಯಾಲೆಂಟ್ನ ನೀವು ತೋರಿಸ್ಕೊಂಡು, ಇವಾಗೇನು ರೀಲ್ಸ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಇದೆ, ನೀವು ಎಲ್ಲಿ ಬೇಕಾದ್ರೂ ಟ್ಯಾಲೆಂಟ್ ತೋರಿಸ್ಬೋದು. ಅದನ್ನು ತೋರಿಸ್ಕೊಂಡು ನೀವು ಯು ಕ್ಯಾನ್ ಗೆಟ್ ಇನ್ ಟು ಎನಿ ಲೈನ್ ಆಫ್ ವರ್ಕ್. ಸೊ ಇಟ್ ಈಸ್ ಆಲ್ ಮೆಂಟಲಿ ಅವ್ರು ಪ್ರಿಪೇರ್ ಆಗಬೇಕು ಅಷ್ಟೇ. ಬೇರೆಯವ್ರ ಬಗ್ಗೆ ಮಾತಾಡೋದು ಬಿಟ್ಟು ಕೆಲಸ ಮಾಡಿದ್ರೆ ಎಲ್ಲ ಕೆಲಸನೂ ಆಗುತ್ತೆ. ಈ ವರ್ಷದಲ್ಲಿ ಸುದೀಪ್ ಸರ್ ಅವರು 4 ಸಿನಿಮಾಗೆ ಹಾಕಿದಾರಂತೆ, ಏನೋ ಈಗ ಮಲಯಾಳಂಗೂ ಕೂಡ ಎಂಟ್ರಿ ಕೊಟ್ಟಿದ್ದಾರಂತೆ, ಏನು ಹೇಳ್ತೀರಾ ಇದ್ರ ಬಗ್ಗೆ? ಮಲಯಾಳಂದು ಐ ವಾಸ್ ಸರ್ಪ್ರೈಸ್, ನನಗೂ ಗೊತ್ತಿಲ್ಲ ಅದು ವಿಷಯ. ಸೊ ಅದು ನೋಡಿದೆ, ನಾನು ಇನ್ಸ್ಟಾಗ್ರಾಮ್ನಲ್ಲಿ ತುಂಬ ಓಡಾಡ್ತಿದ್ದೆ. ಆ್ಯಂಡ್ ಬಟ್ ಎಸ್, ಲಾಸ್ಟ್ ಒಂದು 6 ಮಂತ್ಸಿಂದ ಮ್ಯಾಂಗೋ ಪಚ್ಚನಲ್ಲಿ ತುಂಬ ಬ್ಯುಸಿ ಇದ್ದರು. ಸೊ ಎಡಿಟ್ಸು ಅದು ಇದು ಎಲ್ಲ ತುಂಬ ಸೂಕ್ಷ್ಮವಾಗಿ ನೋಡ್ತಾಯಿದ್ರು. ಆ್ಯಂಡ್ ಲಾಸ್ಟ್ 6 ಮಂತ್ಸ್ ಹಿ ಸ್ಪೆಂಟ್ ಆನ್ ದ್ಯಾಟ್. ನೌ ಹಿ ಈಸ್ ಆಲ್ ರೆಡಿ. ಇವಾಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾಸ್ ಮಾಡೋದಕ್ಕೆ ರೆಡಿ ಇದ್ದಾರೆ. ಆ್ಯಂಡ್ ಹೀ ಈಸ್ ಸೀಯಿಂಗ್ ಸ್ಟೋರೀಸ್ ತುಂಬ, ಅಂದರೆ ಹೀ ಈಸ್ ವೆರಿ ಮಚ್ ಇನ್ವಾಲ್ವ್ಡ್ ಇನ್ ಟು ವರ್ಕ್ ನೌ. ಇಂಡಸ್ಟ್ರಿಗೆ ಹಿ ಹ್ಯಾಸ್ ಟು ಗಿವ್ ಸಮಥಿಂಗ್ ಅನ್ನೋದು ತುಂಬ ಇದೆ ಅವ್ರಿಗೆ. ಆ್ಯಂಡ್ ನೋಡಿ, 6 ತಿಂಗಳಿಗೆ ಒಂದೊಂದು ಸಿನಿಮಾ ಮಾಡ್ತಾರೆ ಅವರು. ಬಿಕಾಸ್ ಈ ಜನ್ರೇಷನಲ್ಲಿ 3 ವರ್ಷ ಆದ್ರೂ ಸಿನಿಮಾಗಳು ಬರದೇ ಇರೋದು, ಎವ್ರಿ 6 ಮಂತ್ಸ್ನಲ್ಲಿ ಒಂದು ಸಿನಿಮಾ ಕೊಡಬೇಕು ಅನ್ನೋ ಥರ ಸ್ಕ್ರಿಪ್ಟ್ಗಳು ರೆಡಿ ಮಾಡ್ತಾರೆ. ಆ್ಯಂಡ್ ಹಿ ವಾಂಟ್ಸ್ ಟು ಗೆಟ್ ಕನ್ನಡ ಇಂಡಸ್ಟ್ರಿ ಬ್ಯಾಕ್ ಟು ದಟ್ ಫ್ಲೋ. ಸೊ ಹಿ ಈಸ್ ವರ್ಕಿಂಗ್ ಆನ್ ದ್ಯಾಟ್. ತುಂಬ ವರ್ಕ್ ಮಾಡ್ತಾ ಇದ್ದಾರೆ. ಈ ಸ್ಲೀಪಿಂಗ್ ವೆರಿ ಲೆಸ್, ಹಿ ಈಸ್ ರೀಡಿಂಗ್ ಲಾಟ್ ಆಫ್ ಸ್ಕ್ರಿಪ್ಟ್ಸ್. ಸೊ ಈ ನೆಕ್ಸ್ಟ್ 3 ಇಯರ್ಸ್ನಲ್ಲಿ ಕನ್ನಡ ಇಂಡಸ್ಟ್ರಿಗೆ ಒಂದಷ್ಟು ಸಿನಿಮಾಗಳು ಬರೋದಿದೆ. ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ದೊಡ್ಡ ಕಟೌಟ್ನ ಅದು ವಿಲನ್ ಆಗಿ ನೋಡೋಕೆ ನಾವು ಕಾತರದಿಂದ ಕಾಯ್ಕೊಂಡಿದ್ದೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದಿಷ್ಟು ವಿನಯ್ ಗೌಡ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಐಶ್ವರ್ಯ ಗೌಡ, PNS ವಿಸ್ತಾರ ನ್ಯೂಸ್, ಬೆಂಗಳೂರು.